ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಮೊದಲಿಗೆ ಇಲ್ಲಿ ಈ ಲಕ್ಷ್ಮೀ ಮುಖವಾಡ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಅಲಂಕಾರ ಮಾಡೋಣ ಅಂತ ಮಾಡೋಣ. ಫಸ್ಟು ಲೈನರಿಂದ ಸ್ಟಾರ್ಟ್ ಮಾಡೋಣ. ಎಲ್ಲ ಹೊಸದನ್ನೇ, ಯಾವುದೂ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಹೊಸದನ್ನೇ ತೊಗೊಂಡಿದ್ದೀನಿ. ಫಸ್ಟು ಲೈನರಿಂದ ಅಪ್ಲೈ ಮಾಡ್ತೀನಿ. ಫಸ್ಟ್ ಒಂದು ಸಿಂಗಲ್ ಲೇಯರು, ಆಮೇಲೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ ಆಮೇಲೆ ಹಾಕ್ಕೊಂಡ್ರಾಯ್ತು. ಇಲ್ಲ ಆಲ್ರೆಡಿ ಅವರೇ ಸ್ಪೇಸ್ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ. ಐಬ್ರೋಗೆ ಶೇಪು, ಕಣ್ಣಿಗೆ, ಪ್ರತಿಯೊಂದಕ್ಕೂ ಇರುತ್ತೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು. ಎಷ್ಟು ಪರ್ಫೆಕ್ಟಾಗಿ ಅವರೇ ಶೇಪ್ ಕೊಟ್ಟರು, ಬಟ್ ನನಗೆ ಕೈ ಶೇಕ್ ಆಯ್ತಾ ಅದೇ ಸ್ವಲ್ಪ. ಮಾಡೋಣ. ಫಸ್ಟ್ ಲೈನ್ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ತಿಕ್ಕಾಗಿ ಹಾಕ್ತೀನಿ. ಏನಪ್ಪ ಇಷ್ಟೊಂದು ವೆಹಿಕಲ್ ಸೌಂಡು. ಹೊಸದು ಕೊಟ್ಟಿದ್ದಾರೆ, ಇದರಲ್ಲಿ ಅರ್ಧನೂ ಇಲ್ಲ ಐಲೈನರು. ಅದನ್ನೇನು ತಿನ್ಕೊಬಿಟ್ಟಿದ್ದಾರೆ ಏನು ಕೂತ್ಕೊಂಡಲ್ಲೇ ಶಾಪಲ್ಲೇ. ಅಯ್ಯೋ, ಒಂಚೂರು ಎಡವಟ್ಟು ಆಯ್ತಾ ಇರ್ತವೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲೇ ಕರೆಕ್ಷನ್ ಮಾಡ್ಕೊತಾ ಇರಬೇಕು. ಸಾಕಲ್ಲ ಎಷ್ಟು, ಇಲ್ಲೊಂಚೂರು ವ್ಯತ್ಯಾಸ ಆಯಿತು. ಇಲ್ಲಿ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಏನಾರು ತಾಕ್ಬಿಟ್ರೆ ಬಡ್ಸ್ ಇಟ್ಕೊಂಡು ಎಲ್ಲಿ ತಾಕಿದೆ ಅದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಎಲ್ಲಿ ಜಾಸ್ತಿ ಆಯಿತು ಅಲ್ಲಿ ತಕ್ಕೋಬೋದು. ಸೊ ಬೇರೆ ಕಡೆ ಸ್ಪ್ರೆಡ್ಡು ಆಗೋಲ್ಲ, ನೀಟಾಗಿ ಬರುತ್ತೆ. ಸೊ ಈಗ ಐಬ್ರೋ ಆಯಿತು. ಐಲೈನರ್ ಮೇಲೆ, ಮೇಲೆ ಲ್ಯಾಶಸ್ ಹಾಕ್ತೀವಲ್ಲ ಅಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಿಕ್ಕಾಪಟ್ಟೆ ಕೈ ಶೇಕ್ ಆಗ್ತಿದೆ, ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಟೈಮ್ ತೊಗೊಳುತ್ತೆ, ನಿಧಾನಕ್ಕೆ ಮಾಡಬೇಕಷ್ಟೆ. ಫೈನಲಿ ಐಬ್ರೋ ಆ್ಯಂಡ್ ಐಸಿಂಗ್ ಫಿಲ್ ಮಾಡಿದ್ದೀನಿ. ಈಗ ಐಬಾಲ್ ಇದೆಯಲ್ಲ ಅಲ್ಲಿಗೆ ವೈಟ್ ನಾರಲ್ಲಿ ಫಿಲ್ ಮಾಡ್ಕೊತೀನಿ. ಇದು ಫುಲ್ಲು ವೈಟ್ ನಾರಲ್ಲಿ ಫಿಲ್ ಮಾಡಿಕೊಂಡು ಐಬಾಲ್ನ ಬ್ಲ್ಯಾಕ್ ಕಲರಲ್ಲಿ ಫಿಲ್ ಮಾಡ್ತೀನಿ. ಸೊ ಫೈನಲಿ ಇಷ್ಟು ಮಾಡಿದ್ದೀನಿ. ಐಬ್ರೋ ಫಿಲ್ ಮಾಡಿದ್ದೀನಿ, ಲಿಪ್ಸ್ಟಿಕ್ ಫಿಲ್ ಮಾಡಿದ್ದೀನಿ, ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಮತ್ತು ಐಬಾಲ್ ಫಿಲ್ ಮಾಡ್ಕೊಂಡಿದ್ದೀನಿ. ಐ ಲ್ಯಾಶಸ್ ಒಂದು ಹಾಕಬೇಕು, ಐ ಲ್ಯಾಶಸ್ ಅಪ್ಲೈ ಮಾಡ್ತೀನಿ. ಇಷ್ಟು ಮಾಡೋದಕ್ಕೆ ಅರ್ಧ ಗಂಟೆ ಆಯಿತು. ಸೊ ನೋಡೋಣ. ನೀವು ಈ ಥರ ಮೇಕಪ್ ಐಟಮ್ ಎಲ್ಲ ತೊಗೊಂಡಾಗ ಈ ಥರ ಗ್ಲೂ ಕೊಡ್ತಾರೆ. ಸೊ ಇದನ್ನು ಅಂಟಿಸಿದ್ರೆ ಇದು ಆರಾಮಾಗಿ ಕಚ್ಕೊಳ್ಳುತ್ತೆ. ನಾನೀಗ ಅಂಟಿಸ್ಬಿಟ್ಟು ಈ ಬೊಟ್ಟು ಇಟ್ಟಿದ್ದೀನಿ. ಎಷ್ಟು ಟೈಟಾಗಿ ಕೂತಿದೆ ಗೊತ್ತಾ, ತೋರಿಸ್ತೀನಿ. ಇದನ್ನು ಬೇಕಾದ್ರೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಬೋದು. ಸೊ ನೋಡಿ, ಆ್ಯಕ್ಚುಲಿ ನನಗೆ ನೋಸ್ ಪಿನ್ ಕೂರ್ಸೋಕ್ಕೆ ತುಂಬ ಟೈಮ್ ತೊಗೊಳ್ತು. ಅದು ಒಂಥರ ಈ ಕಡೆ ಫುಲ್ಲು ಸ್ಲೈಡ್ ಥರ ಇದೆ, ಅದು ಗಮ್ಮು ಸರಿಯಾಗಿ ಕೂರ್ಸೋಕ್ಕಾಗ್ತಿರ್ಲಿಲ್ಲ. ಕೂರಿಸಿದ್ರೆ ಅದ್ರ ಮೇಲೆ ಓಲೆ ನೀಟಾಗಿ ಕೂರ್ಸೋಕ್ಕಾಗ್ತಿರಲಿಲ್ಲ. ಸೊ ಪೇಷನ್ಸಿಂದ ಮಾಡಬೇಕು, ಸುಮ್ಮನೆ ಏನೋ ರಬ್ಬರಿ ಮಾಡ್ತೀನಿ ಅಂದರೆ ಆಗೋಲ್ಲ. ಹಂಗೂ ಚಿಕ್ಕದಾಗಿ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಅಳತೆ ನೋಡ್ಕೊಂಡು ಫಸ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಿ ಅದನ್ನು ಸ್ಟಿಕ್ ಮಾಡ್ಕೊಂಡಾದ್ಮೇಲೆ ಕೂರಿಸ್ತೀನಿ. ಕೂರ್ತಾ ಇಲ್ಲ, ಕೆಳಗಡೆ ಕೂರಿದ್ರೆ ಮೇಲೆ ಕೂರಲ್ಲ, ಮೇಲೆ ಕೂರಿದ್ರೆ ಕೆಳಗಡೆ ಕೂರಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಮೇಲೆ ಕೆಳಗೆ ಎರಡೂ ಅಡ್ಜಸ್ಟ್ ಮಾಡಿಬಿಟ್ಟು ನೀಟಾಗಿ ಪರ್ಫೆಕ್ಟಾಗಿ ಕೂರಿಸೋಣ ಅಂತ ಹೇಳ್ಬಿಟ್ಟು ಕೂರಿಸ್ದೆ. ಹಂಗೂ ಹಿಂದೆ ಮುಂದೆ ಆಗ್ತಾಯಿತ್ತು, ಕೂರ್ತಿರ್ಲಿಲ್ಲ ನೀಟಾಗಿ. ಏನಪ್ಪ ಕೂರ್ಸೋಗಿಲ್ಲ, ಪೆವಿಸ್ಟಿಕ್ ಅನ್ಸ್ಬಿಡೋಣ ಅಂದ್ಕೊಂಡೆ, ಬೇಡ ಅಂತ ಆಮೇಲೆ ಪೇಷನ್ಸಿಂದ ನಿಧಾನಕ್ಕೆ ಕೂರಿಸ್ದೆ. ಮತ್ತು ಈ ಕಡೆ ಲೆಫ್ಟ್ ಸೈಡ್ಗೆ ಹೊಸದು ಸ್ಟಿಕ್ಕರ್ ತೊಗೊಂಡಿದೆ, ನೀಟಾಗಿ ಕಾಣಲಿ ಅಂತ ಸ್ವಲ್ಪ ದೊಡ್ಡ ಸ್ಟಿಕ್ಕರ್ ತೊಗೊಂಡಿದೆ. ಇಟ್ಮೇಲೆ ಸಕ್ಕದಾಗಿ ಕಾಣಿಸ್ತು. ಸರಿ, ಕಿವಿದು ನಾನು ಆಲ್ರೆಡಿ ಸಪ್ರೇಟ್ ತೊಗೊಂಡಿದ್ನಲ್ವಾ, ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕಿವಿಗೆ ಗ್ಲೋ ಆಗ್ತೆ ಅಂಟಿಸ್ಬಿಟ್ಟು ಆ ಕಡೆ ಮತ್ತು ಈ ಕಡೆ ಕಿವಿಗೆ ಎರಡೂ ಕಡೆಗೂ ಹಾಕ್ಬಿಟ್ಟು ಸಪ್ರೇಟ್ ಅಂಟಿಸ್ದೆ. ಆಮೇಲೆ ಸ್ಟಿಕ್ ಮಾಡಿದೆ. ಜುಮ್ಕಿನೇ ಬೇಕು ಅಂತ ಪರ್ಟಿಕಲಾಗಿ ಈ ಥರ ಕಲರ್ಸು 3 ಕಲರ್ಸ್ ಇರೋದು ಜುಮ್ಕಿನೇ ತೊಗೊಂಡಿದೆ. ಫೈನಲಿಗೆ ಎರಡೂ ಕಿವಿಗೂ ಓಲೆ ಹಾಕಿದ್ಮೇಲೆ ಇಷ್ಟು ಚೆಂದ ಕಾಣಿಸ್ತು. ನೆಕ್ ಪೀಸ್ ನನಗೆ ಬಂದಿತ್ತಲ್ಲ ಆ ಸೆಟ್ಟಲ್ಲೇ ಬಂದಿತ್ತು. ಸೊ ಅದಕ್ಕೆ ಎಷ್ಟು ಬೇಕು ಸ್ಟಿಕ್ಕು ಬೇಕು ನೋಡಿಕೊಂಡು ಫಸ್ಟು ಅಳತೆ ತೊಗೊಂಡೆ. ಆ್ಯಕ್ಚುಲಿ ಇದು ನೆಕ್ ಪೀಸು ಸ್ವಲ್ಪ ದೊಡ್ಡದೇ ಇತ್ತು, ಅದು ನಾನು ಕಟ್ ಮಾಡಿಕೊಂಡೆ. ಸ್ವಲ್ಪ ದೊಡ್ಡದಾಗ್ಬಿಡ್ತಲ್ಲ ಅಂತೇಳಿ ಅಳತೆ ಮಾಡ್ಕೊಂಡು ಫಸ್ಟು ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ನೀಟಾಗಿ ಸ್ಟಿಕ್ ಹಾಕ್ಬಿಟ್ಟು ಅಂಟಿಸಿದ್ಮೇಲೆ ಇಷ್ಟು ಕ್ಲಿಯರ್ ಆಯಿತು. ಸ್ವಲ್ಪ ಒಲೆ ಮೇಲಾಗಿತ್ತು, ಕೆಳಗಡೆ ಸೇರಿಸ್ಕೊಂಡೆ, ನೀಟಾಗಿ ಪರ್ಫೆಕ್ಟಾಗಿ ಕುಂತ್ಕೊಂತು. ಆದರೂ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಇದೆಲ್ಲ ಮಾಡ್ತೀನಿ ಅಂತಂದರೆ. ಫೈನಲ್ಲಿಗೆ ಎಲ್ಲ ಅಂಟಿಸಾದ್ಮೇಲೆ ಲಕ್ಷ್ಮಿ ಇಷ್ಟು
ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ಲು. ಸೊ ಹಂಗೂ ಸಮಾಧಾನ ಆಗಲಿಲ್ಲ, ಇನ್ನೂ ಅಲಂಕಾರ ಎಷ್ಟು ಬೇಕೋ ಅಷ್ಟು ಮಾಡಿದೆ. ಕೆನ್ನೆ ಸರ ಎಲ್ಲ ಹಾಕ್ತೆ, ಮೇಲೆಲ್ಲ ಸ್ವಲ್ಪ ಸ್ಟೋನ್ ಉಳ್ಕೊಂಡಿತ್ತು, ಆ ಸ್ಟೋನ್ ಎಲ್ಲ ಅಂಟಿಸ್ದೆ. ಫೈನೆಲ್ಲ ಕಿರೀಟ ಇಟ್ಮೇಲೆ ಹೆಂಗೆ ಕಾಣಿಸ್ಬಿಡ್ತಾಳೆ ಅಂತ ನೋಡೋಣ ಅಂಥೇಳಿ ಕಿರೀಟ ಇಟ್ಟೆ. ಕಿರೀಟ ಅಣಿಸಿರ್ಲಿಲ್ಲ, ಹಬ್ಬದ ದಿನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ನೋಡಿದೆ, ಚೆನ್ನಾಗಿ ಕಾಣಿಸುತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ಹಬ್ಬದ ದಿನ ಹಾಕೋಣ ಅಂತೇಳಿ ಹಾಕ್ತೆ. ಲಾಸ್ಟ್ ಟೈಮ್ ಕೈ ಕಾಲು ಹಾಕಿರಲಿಲ್ಲ, ಹಂಗೆ ಸಾರಿ ಉಡಿಸಿದೆ. ಈ ಸಲ ಎಕ್ಸ್ಟ್ರಾ ಕೈ ಕಾಲು ತಂದಿದೆ, ಮತ್ತು ಅದಕ್ಕೂ ಕೂಡ ಡೆಕೋರೇಷನ್ ಮಾಡಿದೆ. ಕಾಲಿಗೆ ಗೆಜ್ಜೆ ಥರ ಸಪ್ರೇಟು ಅದಕ್ಕೊಂದು ತೆಗೆದು ಸ್ಟೋನ್ ವರ್ಕ್ ಮಾಡಿ ಅಂಟಿಸಿದೆ. ಮತ್ತು ಕೈಗೂ ಎಕ್ಸ್ಟ್ರಾ ಮೇಕಪ್ ಐಟಮಲ್ಲಿ ಏನೋ ಐಟಮ್ಗಳಿತ್ತು, ಅದನ್ನ ಎತ್ತಿ ಕೈಗೆ ಹಾಕಿ ಆ್ಯಡ್ ಮಾಡಿದೆ. ಫೈನಲ್ಗೆ ವರಮಹಾಲಕ್ಷ್ಮಿ ರೆಡಿ ಆಯಿತು. ಮನೆಗೆ ಬಂದವ್ರಿಗೆ ಗಿಫ್ಟ್ ಕೊಡಬೇಕಲ್ವ. ಗಿಫ್ಟ್ ಮೀನ್ಸ್ ಇವಾಗ ಅರ್ಶಿನ ಕುಂಕುಮ ಕಾಮನಾಗಿ ಕೊಡ್ತೀವಿ. ಲಾಸ್ಟ್ ಟೈಮ್ ಹಂಗೆ ಕೊಟ್ಟಿದ್ದೆ, ಈ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಿಫ್ಟ್ ತೊಗೊಂಡಿದ್ದೀನಿ, ತುಂಬ ತೀರ ಬೇಕಾದವರು ಕೊಡೋಕ್ಕೆ. ಸೊ ಅದನ್ನು ಪ್ಯಾಕ್ ಮಾಡೋಣ ಅಂತ. ಸೊ ಹಬ್ಬದ ದಿನ ಏನೂ ಮಾಡೋಕ್ಕಾಗಲ್ಲ, ಮುಂಚಿತವಾಗಿ ಪ್ರಿಪ್ರೇಷನ್ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಕೊಡ್ಬೋದು. ಸೊ ಗಿಫ್ಟ್ ತಂದಿದ್ದೀನಿ, ಯಾವ ಥರ ಪ್ಯಾಕ್ ಮಾಡೋಣ ಅಂತ ನೋಡೋಣ. ಫಸ್ಟು ಬಳೆಗಳು ಕಟ್ಟಿಟ್ಬಿಡೋಣ. ನೋಡಿ, ಫಸ್ಟು ಹಂಗೆ ಕೊಡೋಕ್ಕಿಲ್ಲ, ಬಳೆ ಕಟ್ಕೊಡ್ಬೇಕು. ಸೊ ಹಂಗಾಗಿ ಈ ಕ್ಯಾಮ್ರಾ ಬೇರೆ ಸರಿಯಾಗಿ ಕೂತ್ಕೋತಾ ಇಲ್ಲ, ಹಿಂಸೆ ಕೊಡ್ತಾಯಿದೆ ಆವಾಗಿಂದ. ಓಕೆ, ಕರೆಕ್ಟಾಗಿ ಕೂತ್ಕೋತು. ನಾನು ಫುಲ್ ಒಂದು ಬಂಡಲ್ ಬಳೆನೇ ತೊಗೊಂಡಿದ್ದೆ. ಸೊ ಯಾಕೆಂದರೆ ಸಪ್ರೇಟ್ ತೊಗೊಳಕ್ಕಾಗಲ್ಲ, ಹೋಲ್ಸೇಲಾಗಿ ತೊಗೋಬೇಕಲ್ಲ. ಸೊ ಹಂಗಾಗಿ ತೊಗೊಂಡಿದ್ದೆ. ಇಷ್ಟು ತೊಗೊಂಡು ನಾನು ಈ ಥ್ರೆಡ್ಡಲ್ಲಿ ಹಿಂಗೆ ಕಟ್ತೀನಿ, ಯಾಕೆಂದರೆ ನಾನು ಕೊಡೋಕ್ಕಾಗಲ್ಲ. ಆ್ಯಕ್ಚುಲಿ ಹಿಂಗೆ ಕಟ್ಕೊಡ್ಬೇಕು ಬಳೆನ, ನಾನು ಎಲ್ಲೋ ನೋಡಿದ್ದೆ. ಸೊ ಹಂಗಾಗಿ ಈ ಥರ ಕಟ್ಬಿಟ್ಟು ಗಿಫ್ಟ್ ಪ್ಯಾಕ್ ಒಳಗಡೆ ಹಾಕಿದ್ರಾಯ್ತು. ಡನ್. ಸೊ ಈ ಥರ ಕಟ್ಟಿ ಇಟ್ಕೋಬೇಕು. ಆ್ಯಕ್ಚುಲಿ ಒಂದೇ ಕಡೆ ಇದ್ದಿದ್ದರಿಂದ ಸ್ವಲ್ಪ ಒಡೆದೋಗ್ಬಿಟ್ಟಿದೆ, ನೋಡಿ ಎತ್ಕೋಬೇಕು ಬಳೆನ. ಓಕೆ, ಡನ್, ಇದಾಗಿದೆ. ನೆಕ್ಸ್ಟ್, ಎಷ್ಟು ಬಳೆ ಹೊಡೆದೋಗಿದೆ ಅಂದರೆ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಅರ್ಧ ಬಳೆ ಹೊಡೆದೋಗಿದೆ. ಎಷ್ಟು ಬಳೆ ಹೋಗಿದೆ ನೋಡಿ. ಅಯ್ಯೋ, ಏನು ಮಾಡೋಕ್ಕಾಗತ್ತೆ, ಆಪ್ಷನ್ ಇಲ್ಲ. ನಾನು ಹೆಂಗೆ ಗೊತ್ತು ನನಗೆ ಎಕ್ಸ್ಟ್ರಾ ತಗೊಂಡು, ಅದಕ್ಕೆ ಎಕ್ಸ್ಟ್ರಾ ತೆಗೆದು ಇಟ್ಕೊಂಡಿದ್ದೆ ಹಿಂಗಾಗುತ್ತೆ ಅಂತಲೇ. ಸೊ ನಾನು ಈ ಥರ ಕಟ್ಟಿ ಇಟ್ಕೊಂಡಿದ್ದೀನಿ. ಸೊ ಆರಾಮಾಗಿ ಈಸಿಯಾಗೆ ಪ್ಯಾಕ್ ಮಾಡ್ಬೋದಲ್ವಾ. ಸೊ ಹಂಗಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್, ಚಿಕ್ಕಪೇಟೆ ಅಥವಾ ರಾಜ ಮಾರ್ಕೆಟ್ಗೆ ಹೋದರೆ ಇದೆಲ್ಲ ಹೋಲ್ಸೇಲಲ್ಲೇ ಸಿಗುತ್ತೆ. ಗಿಫ್ಟಿಂಗ್ ಪರ್ಪಸ್ ಏನು ಐಟಮ್ ಬೇಕು ಇದೆಲ್ಲ, ಇದು ಅರ್ಶಿನ ಕುಂಕುಮ 2 ಮಿಕ್ಸ್ ಇರುತ್ತೆ. ನಾನು ಈ ಥರ 2 ತೊಗೊಂಡಿದ್ದೀನಿ, ಸಾಕು. ಒಂದ್ಗಳೇ ಎಷ್ಟಿರುತ್ತೆ ಗೊತ್ತು, 1 2 3 4 5 6 7 10 ಇರುತ್ತೆ, ಸಾಕು. 20 ಮಸ್ತಿದ್ದೇನೆ. ಏನೋ ಕಟ್ ಮಾಡ್ಕೊಡ್ತೀನಿ. ಅರ್ಶಿನ ಕುಂಕುಮ 2 ಇಲ್ಲೇ ಮಿಕ್ಸ್ ಇದೆ. ನಾನು ಪ್ಯಾಕಿಂಗ್ ಅಂತಲೇ ಈ ಥರ ಬ್ಯಾಗ್ ತೊಗೊಬಂದ್ಬಿಟ್ಟಿದ್ದೀನಿ. ಸೊ ಇದ್ರಲ್ಲಿ ಆರಾಮಾಗಿ ಎಲ್ಲ ಇಡ್ತೈತೆ. ಇದು ಹೋಲ್ಸೇಲ್, ಅಲ್ಲೇ ಚಿಕ್ಕಪೇಟೆಲ್ಲೇ ತೊಗೊಂಡಿರೋದು. ರಾಜ ಮಾರ್ಕೆಟ್ಗೆ ಹೋದರೆ ಎಲ್ಲ ಪ್ರತಿಯೊಂದು ಸಿಗುತ್ತೆ, ಹುಡುಕ್ಬೇಕಾಗೋ ಅವಶ್ಯಕತೆ ಇಲ್ಲ. ಯಾವುದೊಂದು ಮರ್ತೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ನೆನ್ಕೊಡುತ್ತೆ. ಇಲ್ಲಿ ಪ್ಯಾಕ್ ಆಫ್ 15 ಏನೋ ಇದೆ, ಇಷ್ಟು ಬ್ಯಾಗ್ ಇದೆ. ಸೊ ಇದಕ್ಕೆಲ್ಲನಿಗೆ ಪ್ಯಾಕ್ ಮಾಡ್ತೀನಿ. ಸೊ ಗಿಫ್ಟು ಯೂಸ್ಫುಲ್ ಆಗಬೇಕು, ಸುಮ್ಮನೆ ತೆಗೆದು ಎಸೆಯುವಂಥದ್ದೆಲ್ಲ. ಸೊ ಈ ಥರ ಹ್ಯಾಂಡ್ ಪರ್ಸ್ ಕೊಟ್ಟರೆ ಯೂಸ್ ಆಗುತ್ತೆ ಅವ್ರಿಗೆ, ಹೊರಗಡೆ ಎಲ್ಲಾದರೂ ಇಟ್ಕೊಂಡು ಹೋಗೋಕ್ಕೆ. ಸೊ ಈ ಥರ ಹ್ಯಾಂಡ್ ಪರ್ಸ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇನ್ನು ಹೆಂಗಾಗಿರೋರಿಗೆ ಆ ಥರ ಏನಾದರೂ ಬಂದರೆ ಯೂಸ್ ಮಾಡಿದ್ದೀನಿ. ಈ ಥರ ಹ್ಯಾಂಡ್ ಬ್ಯಾಗ್ ಇದು ಎಷ್ಟು ಕ್ಯೂಟಾಗಿದೆ ಅಂದರೆ, ಪರ್ಲ್ ಇದೆ ಇದರಲ್ಲಿ, ಸಕ್ಕತ್ತಾಗಿದೆ ಹ್ಯಾಂಡ್ ಬ್ಯಾಗ್ ಇದೆ. ಸೊ ಈ ಥರ ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಬ್ಲೌಸ್ ಪೀಸ್ಗಳು ಅದು ಕೊಡಲೇಬೇಕಲ್ವ ಅರ್ಶಿನ ಕುಂಕುಮ ಕೊಟ್ಟಾಗ. ಸೊ ಬ್ಲೌಸ್ ಪೀಸ್ಗಳು, ಮತ್ತು ಇನ್ನೂ ಒಂದು ಗಿಫ್ಟು ಸುಮ್ಮನೆ ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಇಟ್ಕೋಬೇಕು, ಬಿಸಾಡಬಾರ್ದು, ಏನೋ ಕೊಟ್ಟರಲ್ಲ ಅಂದ್ಬಿಟ್ಟು. ಸೊ ಈ ಥರ ಒಂದು ದೇವ್ರ ಮನೇಲಿ ಇಡೋಕ್ಕೆ ಅರ್ಶಿನ ಕುಂಕುಮದ ಬಟ್ಲು ಈ ಥರ ಬರುತ್ತೆ. ಅರ್ಶಿನ ಕುಂಕುಮದ ಬಟ್ಲು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನೋಡೋಕ್ಕಿದು. ಸೊ ಇದು, ಸೊ ಇದನ್ನೆಲ್ಲ ಈಗ ಪ್ಯಾಕ್ ಮಾಡೋಣ. ಸೊ ಫಸ್ಟು ಬ್ಯಾಗ್ ತಗೊಳ್ಳೋಣ, ಈ ಬ್ಯಾಗ್ ಹಾಕೋಣ. ತೆಂಗಿನಕಾಯಿ ಒಂದು ಹಾಕಬೇಕು. ತೆಂಗಿನಕಾಯಿ ಇನ್ನೂ ತಂದಿಲ್ಲ, ಊರಿಂದ ಬರ್ತಾರೆ. ಸೊ ಅವ್ರು ತಗೊಂಬರ್ತಿದ್ದಾರೆ, ಅದೊಂದು ಆ್ಯಡ್ ಮಾಡಬೇಕು. ಅದೊಂದು ಇದಕ್ಕೆ ಹಾಕ್ತೀನಿ. ಸೊ ಫಸ್ಟು ಇದು ಬ್ಯಾಗ್ ಹಾಕೋಣ. ಬ್ಯಾಗ್ ಇದೊಂದು ಹಾಕ್ತೆ. ಸೊ ನೆಕ್ಸ್ಟ್ ಅರ್ಶಿನ ಕುಂಕುಮ ಇದೊಂದು. ಸೊ ಮತ್ತು ಬ್ಯಾಂಗಲ್. ಇದಕ್ಕೆ ತೆಂಗಿನಕಾಯಿ ಒಂದು ಹಾಕಿದ್ರೆ ನೀನು ಕಟ್ಟಾಗ್ಬಿಟ್ಟಿದೆ ಅನಿಸುತ್ತೆ. ಕಟ್ಟಲ್ಲ, ಆ್ಯಕ್ಚುಲಿ ಇರೋದಿಲ್ಲ, ಹಿಂಗೆ ಈ ಥರ. ಸೊ ಇದಕ್ಕೊಂದು ಬ್ಲೌಸ್ ಪೀಸು.
ಮುಗೀತು. ಇದ್ರ ಜೊತೆಗೆ ಒಂದು ತೆಂಗಿನಕಾಯಿ ಹಾಕಿದ್ರೆ ಮುಗೀತು. ನಾನೇನು ಗಿಫ್ಟ್ ತೊಗೊಂಡಿದ್ದೆ ಅದಿಷ್ಟು ಇದೆ. ಕಾರ್ಡ್ ಬರೆಯೋಣ ಅಂದ್ಕೊಂಡೆ, ವಿಶಿಂಗ್ ಕಾರ್ಡು. ಸೊ ನಂಗೆ ಅದಕ್ಕೆಲ್ಲ ನಿಜ ಟೈಮ್ ಇಲ್ಲ ವಿಶಿಂಗ್ ಕಾರ್ಡ್ ಬರೆಯೋಕ್ಕೆ. ಸೊ ಇರಲಿ, ನೆಕ್ಸ್ಟ್ ಇಯರ್ ಬೇಕಾದ್ರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ. ಸೊ ಈ ಥರ ಪ್ಯಾಕ್ ಮಾಡೋಣ ಎಲ್ಲನೂ. ಗಿಫ್ಟ್ ಮಾಡೋಕ್ಕೆ ತೊಗೊಂಡಿರೋ ಐಟಮು ಪ್ರತಿಯೊಂದು ಬ್ಯಾಗಲ್ಲೂ ಈ ಥರ ಹಾಕಿದ್ದೀನಿ. ಎಲ್ಲ ಐಟಮ್ನು ಇಷ್ಟು ಐಟಮ್ ಇಲ್ಲಿ ಏನು ತೋರಿಸಿದ್ದೀನಿ ಪ್ರತಿಯೊಂದು ಬ್ಯಾಗಲ್ಲೂ ಹಾಕಿದ್ದೀನಿ. ಬ್ಯಾಗ್ಗಳು ರೆಡಿ ಆಯಿತು. ಒಂದು 15 ಮಾಡಿದ್ದೀನಿ. ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಬೇಕು ಅಂದರೆ ಮಾಡ್ಕೊಳ್ಳೋಣ. ಸಾಕಿಷ್ಟು.